ನಾನ್ ಹೇಳ್ತಾ ಇದ್ದೇನ. ಯಾವತ್ತು ನಾವ್ ಯಾವ ಒಂದು ವೇದಿಕೆಯಲ್ಲಿನೂ ನಾನು ಪ್ರಿಪೇರ್ ಅಂದ್ರೆ ತಕ್ಷಣವಾಗಿ ಬರೇ ಒಂದ್ ಅರ್ಧ ತಾಸು ಕಾಲೇಜಿನಿಂದ ಅರ್ಧ ತಾಸದಲ್ಲಿ ನಾನ್ ಬಂದಿದ್ದೇನ. ಆದ್ರೂನು ನಾನ್ ನಿರಾಶೆ ಮಾಡಲಾರೆ ಅಂತಂದ ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಿ ನನ್ನ ಈ ಒಂದು ಉಪನ್ಯಾಸವನ್ನ ಪ್ರಾರಂಭಿಸ್ತಾ ಇದ್ದೇನ. ಇದು ಉಪನ್ಯಾಸ ಅಲ್ಲ, ಆ ಶರಣರು ನಡೆದಂತಹ ಮಾರ್ಗ, ಅವರು ಕೊಟ್ಟಿರುವಂತಹ ಒಂದು ತಳಪಾಯ ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಂಡು ನಾವು ನಡಿಬೇಕು ಅನ್ನುವಂತಹ ಒಂದು ಮಾಲಿಕೆಯೇ ಇಲ್ಲಿ ನಡೆಯುವಂತಹ ಒಂದು ಏನಪ್ಪಾ ಅಂದ್ರೆ ಈ ಸಂಸ್ಥೆಯ ಒಂದು ಮೂಲ ಉದ್ದೇಶ ಅಂತ ನಾ ಹೇಳ್ತಾ ಇದ್ದೇನೆ. ನಾವು ಹಿಂದೆ ನಡೆದುಕೊಂಡು ಬಂದಂತಹ ಮಾರ್ಗವನ್ನ ನಾನು ಯಾವತ್ತೂ ಮರೆಯಲಾರೆ. ನನಗೆ ಕಲಿಸಿದಂತಹ ಗುರುಗಳು, ನನ್ನ ಹೆತ್ತ ತಂದೆ ತಾಯಿಗಳಿಗೆ ನನ್ನ ಒಂದು ಭಕ್ತಿಯ ಶರಣನ್ನ ತಿಳಿಸುತ್ತಾ, 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಎಲ್ಲ ಶರಣ ಕುಲಕ್ಕೆ ನನ್ನ ಅನಂತವಾದಂತಹ ಭಕ್ತಿಪೂರ್ವಕವಾದಂತಹ ಶರಣುಗಳನ್ನ ಅರ್ಪಿಸುವೆ. ಶರಣೆಂದು ನಾನಂದೆ ಶರಣು ಶರಣೆಂದಾತ ಶರಣೊಂದ ಮೇಲೆ ವರಿಸಿದನು ಬಸವನಿಗೆ ಶರಣ ನಾ ಹೇಗೆ ತೀರಿಸಲಿ ಅಂತಂದು ಕಳವಳದಲ್ಲಿರುವಂತಹ ನಿನ್ನೆ ದಿವಸ ನಾನು ಒಂದ್ ಸ್ವಲ್ಪ ಹೇಳಿದೆನ. ನನ್ ಮೆಸೇಜ್ ಹಾಕಿದಾರೆ, ಒಂಚೂರ್ ಮೇಡಮ್ ನೀನ್ ಹೇಳಿದ್ದೀನಿ, ಒಂಚೂರ್ ನೀವು ಹೇಳಿ ಮುಂದ್ ಬನ್ನಿ ಅಂತ ಹೇಳಿ ಅನೇಕರು ನನ್ ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ ಕಾರಣಕ್ಕಾಗಿ ಒಂದೆರಡು ನುಡಿಗಳನ್ನ ನಾನ್ ತೆಗೆದುಕೊಂಡು ಮುಂದೆ ಬರ್ತಾ ಇದ್ದೇನ. ಪತಿಯ ಮಾತನ್ನ ಕೇಳಿ ಸತಿಯು ಕಲ್ಯಾಣಮ್ಮ ಮತಿವಂತೆ ತಿಳಿದು ತಾ ನೋಡಿ ಅತಿ ಪ್ರೇಮದಿಂದ ತನ್ನ ಪತಿ ರಾಯಗೂ ಉಸಿರಿದಳು ಪತಿಯೇ ಚಿಂತಿಸಿ ಬೇಡ್ಯದಕ್ಕೆ ಅಂತ. ನಿನ್ನೆಯ ದಿವಸ ಹರಳಯ್ಯನವರು ಏನ್ ಮಾಡ್ತಾ ಇದ್ದಾರೆ, ಶರಣು ಶರಣೆಂದು ಹೇಳಿದಂತಹ ಬಸವಣ್ಣನವರ ಮಾತಿಗೆ ಬಹಳಷ್ಟು ಕಳವಳ ಚಿಂತೆಯಲ್ಲಿ ಇದ್ದಂತ ಸಮಯದಲ್ಲಿ ಕಲ್ಯಾಣಮ್ಮ ಸಮಾಧಾನ ಪಡಿಸ್ತಾ ಇದ್ದಾಳೆ. ನೋಡಿ, ಅವರಲ್ಲಿರುವಂತಹ ಒಂದು ಒಗ್ಗಟ್ಟು, ಸತಿ ಪತಿಗಳು ಒಂದಾದ್ರೆ ಹಿತ ಒಪ್ಪುವುದು, ಭಕ್ತಿ ಹಿತ ಒಪ್ಪುವುದು ಶಿವಶರಣು ಅನ್ನುವಂತಹ ಮಾತನ್ನ ನಾವು ತೆಗೆದುಕೊಂಡಾಗ ಆಕೆ ಹೇಳ್ತಾ ಇದ್ದಾಳೆ, ನನ್ನ ಎಡದ ತೊಡೆದೊಗಲ ನಿನ್ನ ಬಲದೊಗಲ ಚೆನ್ನಾಗಿ ಕೊಯ್ದುಟ್ಟೆ ಮಾಡಿ ಚೆನ್ನ ಜೋಡಿಗೆ ಹಾಕಿ ನನ್ನಪ್ಪ ಬಸವಂಗೆ ನನ್ನ ಹಿಂದಿರ್ಪಿಸು ದೊರೆಯೇ ಅಂತ. ಕಲ್ಯಾಣಪ್ಪ ಬೆಳ್ಳಿ ಅವರು ಒಂದು ಹರಳಯ್ಯ ಅನ್ನುವಂತ ಒಂದು ಸಾಂಗತ್ಯದಲ್ಲಿ ಇರುವಂತಹ ಈ ನುಡಿಗಳನ್ನ ನಾನು ನಿಮಗೆ ಆಯ್ದುಕೊಂಡಿದ್ದೇನೆ. ಡಾಕ್ಟರ್ SP ಹೊಸ್ಮನಿ ಅವರದು ಮತ್ತು ಜಾನಪದದಲ್ಲಿ ಇರುವಂತಹ ಅನೇಕ ಪುಸ್ತಕಗಳು ಈ ಹರಳಯ್ಯನ ಒಂದು ಆಕರ ಪೂರಕವಾದಂತಹ ಪುಸ್ತಕಗಳು ಇದಾವ. ಅವುಗಳನ್ನ ಹೆಚ್ಚಿನ ಅಧ್ಯಯನಕ್ಕಾಗಿ ತಾವು ಓದ್ಬಹುದು ಅಂತ ನಾನ್ ನಿಮ್ಗೆ ತಿಳಿಪಡಿಸ್ತಾ ಇದ್ದೇನ. ಮಿಸು ನುಣಿಯದ ಜರ ಅಂದ್ರೆ ಮಿಸುನು ಯದ ಜರ ಹಚ್ಚಿ ಹೊಸ ಮುತ್ತ ಪೋಣಿಸಿದ ಕುಸುರೆನಿಸಿದ ರಣ್ಣ ಮಾಣಿಕದ ಜೋಡುಗಳು ಮಸಗಿದವು ಚಂದ್ರ ರವಿಯಂತೆ. ನೋಡ್ರಿ, ಆ ಒಂದು ಜೋಡುಗಳನ್ನ ನಮ್ಮ ಹಗಲು ಮತ್ತು ಇರುಳನ್ನ ಬೆಳಗುವಂತಹ ಸೂರ್ಯ ಚಂದ್ರರಿಗೆ ಹೋಲಿಕೆಯನ್ನ ನೀಡ್ತಾ ಇದೆ ಈ ಒಂದು ವಚನ. ಶಿವಶರಣ ಹರಳಯ್ಯ ಮುದದಿ ಜೋಡನು ಮಾಡಿ ಹೃದಯದೊಳನಾನಂದೆ ಪೊಂದಿ ಹದುಳದಿಂ ಬಸವನ ಸದನಕ್ಕೆ ಹೊರವಂಟ ಸದಯಾಳು ಸದ್ಭಕ್ತಿ ಖನಿಯು ಅಂತ ಆ ಜೋಡುಗಳನ್ನ ಮಾಡಿ ಆತ ಏನ್ ಮಾಡ್ತಾ ಇದ್ದಾನೆ, ಹರಳಯ್ಯನವರು ಬಸವಣ್ಣನವರು ಇರುವಂತಹ ಸದನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಬಸವೇಶ ನಡಿಸಾರ್ದು ಹಸು ಮಗನು ಹರಳಯ್ಯ ಮಿಸುವ ತೊಡೆದೊಗಲಟ್ಟೆ ಜೋಡ ನಸು ನಗುತೆ ಮುಂದಿರಿಸಿ ಎಸೆಯುತ್ತಿರೆ ಮುಖ ಕಾಂತಿ ಬಸವೇಶ ಗೆರಗಿ ಪೇಳಿದನು. ಹೇಳಿದರು ಅವರು. ಇಂತಹ ಪಾದರಕ್ಷೆಯನ್ನ ತೆಗೆದುಕೊಂಡು ಆ ಬಸವೇಶ್ವರನ ಮುಂದೆ ಇಟ್ಟು ಪೇಳಿದನು, ಹೇಳಿದರು. ತಂದೆ ಬಸವನೇ ಕೇಳು, ತಂದಿರುವೆ ನೀ ಜೋಡ ಹೊಂದುವವು ನಿಮ್ಮ ಅಡಿಗಳಿಗೆ. ನಮ್ಮಪ್ಪ ಬಸವೇಶ ನಿಮ್ಮ ಕಾಣಿಕೆಗೊಳ್ಳಿ ಒಮ್ಮನದಿ ಜೋಡ ಮಾಡಿದ್ದೆ ನಿಮ್ಮ ಶರಣೇನ ಭಾರವೊಮ್ಮೆ ನಾನಿಳಿಸಲ್ಗೆ ನೆಮ್ಮಿ ತಂದಿರ್ದೆ ನಿನ್ನಡಿಗೆ.
ಓ ಬಸವೇಶ್ವರ, ಒಂದು ಶರಣಾರ್ಥಿಗೆ ನನ್ನ ಮನಸ್ಸು ಭಾರವಾಗಿ ಬಿಟ್ಟಿದೆ, ಅದನ್ನ ಇಳಿಸೋ ತಂದೆ, ಈ ಜೋಡುಗಳನ್ನ ನಾ ತಂದಿದ್ದೇನೆ ಅಂತಂದ್ ಹೇಳ್ತಾ ಇದ್ದಾರೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ, ಅಣ್ಣ ಬಸವಣ್ಣನವರು, ನಿಮ್ಮ ಭಕ್ತಿ ಪ್ರಭೆಯಲ್ಲಿ ಕಲ್ಯಾಣದ ಕೀರ್ತಿ ದಿಗ್ದೆಶೆಗಳಿಗೆ ಬೆಳಗಿತ್ತು ಹರಳಯ್ಯ, ಈ ಶರಣ ಧರ್ಮ ಧ್ವಜ ಮುಗಿಲೆತ್ತೆರಕ್ಕೆ ಹಾರಿತು ಅಂತ. ನೋಡ್ರಿ, ನಾವು ಈಗ ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕಾಗಿತ್ತಂದ್ರೆ ಈ ಶರಣರ ಒಂದು ಹಾಡು ಅದರಲ್ಲಿ ಬರ್ತಾ ಇದೆ. ನಾವು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಶರಣರ ಧ್ವಜ ನಾವು ಹಾರಿಸ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ, ಮತ್ತ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ಉಪಮಿಸ ಭಾರತ ಉಪಮಾತೀತರು, ಕಾಲ ಕರ್ಮ ವಿರಹಿತರು, ಭವರಹಿತರು, ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂತ. ಅಷ್ಟೇ ಅಲ್ಲದೆ ಮತ್ತು ಮುಂದುವರೆದು ಹೇಳ್ತಾ ಇದ್ದಾರೆ ಅವ್ರು. ನಾನು ನಿನ್ನಿದ್ ಒಂಚೂರು ಹೇಳಿ ಮುಂದ್ ಬರ್ತಾ ಇದ್ದೇನೆ. ಬಸವೇಶ್ವರರು ಆ ಚಮಾವಿಗೆಗಳನ್ನ ಕೈಯಲ್ಲಿಯೇ ವಿನಯದಿಂದ ಭಕ್ತಿಯಿಂದ ಹಿಡಿದು ಮೌನವಾಗಿಯೇ ಕುಳಿತಿರ್ತಾ ಇದ್ದಾರೆ. ಇದು ಬಡವನ ಭಕ್ತಿ ಬಸವೇಶ್ವರ ತಂದೆ ಎಂದಾಗ ಆತ ಹೇಳ್ತಾ ಇದ್ದಾರೆ ಅವರು, ನಾವು ಬಡವರು ಅಂತ. ಅವಾಗ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಸುಖಿ ಸರ್ವಾಂಗ ಖಲಿಗಳು, ಪಸಾರ ಕಣುವಿಲ್ಲ ಬಂದ ತತ್ಕಾಲ ಕುಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ನೋಡ್ರಿ, ಈ ಶರಣರು ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಸ್ವತಂತ್ರರು. ಅದಕ್ಕನ ಅಣ್ಣ ಬಸವಣ್ಣನವರು ಏನ್ ಮಾಡಿದ್ರಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ನಮಗೆ ಮಹಿಳೆಯರನ್ನ 4 ಗೋಡೆಗಳ ಮಧ್ಯದಲ್ಲಿ ಇರುವಂತಹ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನ, ಅವರಿಗೆ ಮುಕ್ತವಾಗಿ ಚರ್ಚಿಸುವಂತಹ ಒಂದು ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಟ್ಟಂತದ್ದೇ ಈ ಅನುಭವ ಮಂಟಪ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೃದಯ ಸಿರಿವಂತಿಕೆಯ ಮುಂದೆ ಧನದ ಶ್ರೀಮಂತಿಕೆಯ ತೃಣ ಸಮಾನ ಅಂತಂದ ಅವರು ಹೇಳ್ತಾ ಇದ್ದಾರೆ. ಕಾಯದ ಕಳವಳ ಹರಿದು ಮನದ ಮಾಯೆಯ ಮಾಣಿಸಿ ಭಾವದ ಭ್ರಮೆಯ ಅಳಿದುಕೊಂಡ ಮಹಾಶರಣರಾದ ನಿಮ್ಮ ಶರೀರದ ಹಾಗೂ ನಿಮ್ಮ ಧರ್ಮ ಪತ್ನಿ ಶರಣೆ ಕಲ್ಯಾಣಮ್ಮನವರ ಶರೀರದಿಂದ ಚರ್ಮ ತೆಗೆದು ಮಾಡಿದಂತ ಈ ಪವಿತ್ರ ಚಮ್ಮಾವಿಗೆಗಳನ್ನ ನನ್ನ ಪಾದಕ್ಕೆ ಸ್ಪರ್ಶಿಸಲು ಸಾಧ್ಯವೇ ತಂದೆ ಹರಳೇಶ? ಶಿವ ಕಳೆಯ ಈ ಜೋಡು ಜವನ ದಾಡೆಗಳಯ್ಯ, ಭವದೊಳಗೆ ಮೆಡುವ ಜನ ಉಂಟೆ ಹರಳಯ್ಯ, ಶಿವಗೊಪ್ಪಿಸೆನ್ನ ಕ್ಷಮಿಸು ಹರಳಯ್ಯ ಅಂತಂದ್ ಹೇಳ್ತಾ ಇದ್ದಾರೆ. ಇವು ಶಿವಕಳೆಯ ಈ ಜೋಡು ಜವನ ದಾಡೆಗಳಯ್ಯ, ಭವದೊಳಗೆ ಮೆಡುವ ಜನ ಉಂಟೆ ಹರಳಯ್ಯ, ಶಿವಗೊಪ್ಪಿಸೆನ್ನ ಕ್ಷಮಿಸು ಹರಳಯ್ಯ ಅಂತಂದ್. ನೋಡ್ರಿ, ಅವಾಗ ಅಂತಹ ದೊಡ್ಡ ಬಸವಣ್ಣನವರು, ವಿಶ್ವ ಜ್ಯೋತಿ ಬಸವಣ್ಣನವರು ಆ ಹರಳಯ್ಯನ ಹತ್ರ ಕೇಳ್ತಾ ಇದ್ದಾರೆ, ಓ ಹರಳಯ್ಯ, ನನ್ನನ್ನು ಕ್ಷಮಿಸೋ ತಂದೆ. ನೋಡ್ರಿ, ನಾವು ಯಾರ ಹತ್ರ ಕೇಳ್ಕೋತೇವ್ ಸ್ವಾರಿ ಕ್ಷಮಿಸ್ರಿ ಅಂತಂದ್ರ ಪುನಃ ಉತ್ತರನೇ ಇಲ್ಲ. ನಾವು ಮನ್ನಿಸ್ಬೇಕ್ರಿ, ನಾವು ಶರಣರ ಧರ್ಮವನ್ನ ಪಾಲಿಸ್ಬೇಕು. ಕ್ಷಮಿಸುವ ಗುಣವನ್ನು ಹೊಂದಿದಂತವರು ಶಿವಶರಣರು. ಎಂತಹ ತಪ್ಪಿದ್ರುನು ಮನ್ನಿಸುವಂತಹ ದೊಡ್ಡ ಗುಣವನ್ನ ನಮಗೆ 12ನೇ ಶತಮಾನದಲ್ಲೇನೆ ಹಾಕಿಕೊಟ್ಟಂತವರು ಅಣ್ಣ ಬಸವಣ್ಣನವರು. ಸ್ವಾರಿ ಅಂತ ಕೇಳ್ತೀವಿ, ನಾವು ಮನ್ನಿಸಿ ಅಂತಂದು ಕೇಳ್ತೀವಿ. ಯಾಕ್ರಿ? ನಮ್ಮಲ್ಲಿ ತಪ್ಪಾಗಿದೆ ಅಂತ ತಪ್ಪನ ನಿಮ್ಮ ಮನ್ನಿಸು ಅಂತ. ಆದ್ರ ದೊಡ್ಡ ವ್ಯಕ್ತಿಗಳು ಬಸವಣ್ಣನವರು ಹರಳಯ್ಯನವನವರ ಹತ್ರ ಹೇಳ್ತಾ ಇದ್ದಾರೆ, ಓ ಹರಳಯ್ಯ, ನೀ ತಂದಂತಹ ಈ ಮೆಟ್ಟುಗಳನ್ನ ಪಾದರಕ್ಷೆಗಳನ್ನ ನಾನು ಧರಿಸ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ನನ್ನನ್ನ ಕ್ಷಮಿಸ್ಬಿಡು ಅಂತ. ಅವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಇಂತಹ ಸತಿಪತಿಗಳು ಒಂದಾದಂತಹ ಈ ಭಕ್ತಿ ಅನ್ನ ನೋಡಿ ಹೊಂದಿಕೊಂಡು ಹೋಗುವಂತಹ ಗುಣ ನಿಮ್ಮೆಲ್ಲರಲ್ಲಿ ನಾವು ಹರಳಯ್ಯ ಮತ್ತು ಈ ಕಲ್ಯಾಣಮ್ಮನವರಲ್ಲಿ ನಾವು ಕಾಣ್ತಾ ಇದ್ದೇವೆ. ನೋಡ್ರಿ, ಆ ಹರಳಯ್ಯನವರು ಮರುಗ್ತಾ ಇದ್ದಾರೆ, ನಾ ಏನ್ ಮಾಡ್ಲಿ, ಹೇಗ್ ಬಾರ ನನ್ ಇಳಿಸ್ಕೊಳ್ಳಿ ಅಂತ ಅನ್ನುವಂತ ಸಂದರ್ಭದಲ್ಲಿ ಈ ಕಲ್ಯಾಣಮ್ಮನವರು ಆ ಹರಳಯ್ಯನವರಿಗೆ ಸಮಾಧಾನದ ಮಾತುಗಳನ್ನ ಹೇಳಿ ತನ್ನ ತೊಡೆಯ ಚರ್ಮಕ್ಕೆ ಅಣುವಾಗ್ತಾ ಇದ್ದಾರೆ. ನೋಡ್ರಿ, ಎಂತಹ ಒಂದು ಅವರ ದಾಂಪತ್ಯ ಇತ್ತು ಅನ್ನೋದಕ್ಕ. ಅವಾಗ ಹೇಳ್ತಾ ಇದ್ದಾರೆ, ನಾ ನಿಮ್ಮ ಚರಣ ಸೇವಕನಯ್ಯ, ಪರಮ ಪೂಜ್ಯವು ನೋಡು ಜೋಡು ಶರಣರ ತೊಡೆದೊಗಲ ವಿರೂಪ ಜೋಡುಗಳನ್ನು ಮೆರೆದು ನಾ ಮೆಟ್ಟಿದೊಡೆ ಶಂಭೋ, ಉರಿದೆದ್ದು ಸುಟ್ಟೇನು ಸರಸವು ತರವಲ್ಲ ಹರಳಯ್ಯ, ಬೇಡ ಬೇಡಯ್ಯ, ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು ಸರಿಯಲ್ಲ ನೋಡ, ಕೂಡಲ ಸಂಗಮ ದೇವ
ನಿಮ್ಮ ಶರಣರ ಜಮ್ಮಾವುಗೆಗೆ ಸರಿ ಏನು ಹೇಳ? ತನವನ್ನೊಪ್ಪಿಸಿದವರ ಬಾಗಿಲ ತೋರಯ್ಯ. ಇವನ್ನೆಲ್ಲ ನೊಪ್ಪಿಸಿ ಜಂಗಮವ ನೆನ್ನವರೆನ್ನುವ ರೆಂಬವರ ಕೆರಹ ಹೊತ್ತಿರಿ ಸೆಣ್ಣನು ಕೂಡಲ ಸಂಗಮ ದೇವ ಅಂತಂತ ಹೇಳ್ತಾ ಇದ್ದಾರೆ. ಬಸವಣ್ಣನವರು ಏನ್ ಮಾಡ್ತಾ ಇದ್ದಾರೆ? ಈ ಪಾದರಕ್ಷೆಗಳು ಆ ಕೂಡಲ ಸಂಗಮನಿಗಲ್ಲದೆ ಬೇರಾರಿಗೂ ಸಲ್ಲವು. ನಾನು ಭಕ್ತ ಎಂಬ ಹಮ್ಮು ಬಿಮ್ಮಿನಿಂದ ಮೆಟ್ಟಿದರೆ ನನ್ನನ್ನು ಸುಡದೆ ಬಿಡುವವೇ. ಈ ಶಿವನ ಪಾದಕ್ಕೆ ಮೀಸಲಾದಂತಹ ಈ ಪಾದರಕ್ಷೆಗಳ ಪವಿತ್ರ ದರ್ಶನ ಸ್ಪರ್ಶದಿಂದ ಪಾಪಿಗಳ ಪತಿ ತತ್ವ ನಶಿಸಿ ತನು ಮನಗಳು ಘನವಾಗಲಿ. ಇದು ಕೂಡಲ ಸಂಗಮನ ಆಜ್ಞೆ ಅಂತಂದು ಹೇಳಿದಂತವರು ಅವಾಗಿನ ಕಾಲದ ಅಣ್ಣ ಬಸವಣ್ಣನವರು. ನಾನು ಎನ್ನುವಂತ ಅಹಂಕಾರ ಶಿವಶರಣರಿಗೆ ಇರಬಾರದು. ಮನದಲ್ಲಿ ಇರುವಂತಹ ಹಮ್ಮು ಬಿಮ್ಮು ಇವುಗೆಲ್ಲವುಗಳನ್ನ ಸುಡ್ಬೇಕು. ಇಲ್ಲದಿದ್ದರೆ ಆ ಹಮ್ಮು ಆ ಬಿಮ್ಮಿನಿಂದ ನೋಡ್ರಿ ನಾವ್ ಈ ಪಾದರಕ್ಷೆಗಳನ್ನ ಮೆಡಲು ಆಗೋದೇ ಅಯ್ಯೋ ಬೇಡ ಹರಳೇಶ ಬೇಡಪ್ಪ, ಇವು ಶಿವನ ಪಾದಕ್ಕೆ ಸೇರುವಂತವುಗಳು ಅನ್ನುವಂಥದ್ದು. ನೋಡ್ರಿ ಈ ಒಂದು ವಚನಗಳಲ್ಲಿ ನಾವ್ ಏನನ್ ಕಾಣ್ತಾ ಇದೀವಪ್ಪ ಅಂತಂದ್ರೆ ಅಲ್ಲಿ ಹರಳಯ್ಯನವರಲ್ಲಿರುವಂತಹ ಒಂದು ಭಕ್ತಿಯನ್ನ ನಾವು ಕಾಣ್ತಾ ಇದ್ದೇವೆ. ಭಕ್ತ ಆದಂತವನು ತನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಹಮ್ಮುಗಳು ಇರಬಾರದು, ಬಿಮ್ಮುಗಳು ಇರಬಾರದು, ದರ್ಪಗಳು ಇರಬಾರದು. ಅವು ಶಿವಶರಣರಿಗೆ ಶೋಭಿಸಲಾರವು. ಅಂತಹ ಒಂದು ತತ್ವ, ಅಂತಹ ಒಂದು ಸಿದ್ಧಾಂತ, ಅಂತಹ ಒಂದು ನಡೆಯನ್ನ ನಮ್ಗೆ ಕಲಿಸಿಕೊಟ್ಟಂತವರು ಮಾರ್ಗಿಗಳು ಶಿವಶರಣರು. ಒಂದು ಮನೆಯನ್ನ ಕಟ್ಟಬೇಕಾಗಿತ್ತಂದ್ರೆ ಮೂಲವಾಗಿ ತಳಪಾಯ ಗಟ್ಟಿ ಇರ್ಬೇಕಾಗ್ತಾ ಇದೆಯಲ್ಲ, ಆ ತಳಪಾಯ, ಆ ತಳಹದಿ, ಆ ಬುನಾದಿಯನ್ನ ಹಾಕಿಕೊಟ್ಟಂತವರು ನಮ್ಮ ಶರಣರು. 12ನೆಯ ಶತಮಾನದ ಶರಣರು. ಎಲ್ಲಾ ಕಾಯಕ ಜೀವಿಗಳು ಅವರು ಇವರು ಎನ್ನದೆ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಹಮ್ಮಿಲ್ಲ, ಬಿಮ್ಮಿಲ್ಲ, ದರ್ಪಿಲ್ಲ, ಯಾವುದೂ ಇಲ್ಲ ಅನ್ನುವಂತಹ ಒಂದು ಸುಂದರವಾದಂತಹ ಒಂದು ಕುಟುಂಬ ಅನುಭವ ಮಂಟಪ ಅನ್ನ ಸ್ಥಾಪಿಸಿದಾರಲ್ಲ, ಅಂತಹ ಒಂದು ತತ್ವವನ್ನ, ಅಂತಹ ಒಂದು ಸಿದ್ಧಾಂತವನ್ನ ನಾವ್ ಇವತ್ತು ರೂಢಿಸ್ಕೊಳ್ತಾ ಇಲ್ಲ. ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ನಾವೆಷ್ಟು ಸಣ್ಣವರಾಗ್ತೀವಿ. ಒಂದೊಂದ್ಸತಿ ಎಲ್ಲವನ್ನ ನನ್ನ ಹಿಡ್ಕೊಂಡೆ ಹೇಳ್ತಾ ಇದ್ದೇನೆ, ನನ್ನಲ್ಲಿ 108 ತಪ್ಪುಗಳು ಇರ್ಬೋದು. ಆ ತಪ್ಪುಗಳನ್ನ ತಿದ್ದುಕೊಂಡು ನಾವು ನಡೀತೇವಲ್ಲ, ಅದೇ ದೊಡ್ಡ ಗುಣ. ಯಾವುದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸಣ್ಣವರಾಗ್ತೇವಲ್ಲ, ನಾವು ಶರಣ ತತ್ವಕ್ಕೆ ವಿರೋಧಿಗಳಾಗಿ ನಿಲ್ತಾ ಇದ್ದೇವೆ. ಕ್ಷಮಿಸುವ ಗುಣವನ್ನ ಹೊಂದಿದಂತವರು ಶಿವ ಶರಣರು. ಅಂದ್ರೆ 12ನೆಯ ಶತಮಾನದ ಶರಣರಾಗಿದ್ದಾರೆ ಎನ್ನುವಂತಹ ತತ್ವವನ್ನ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹರಳಯ್ಯ ತಂದೆ, ಆತ್ಮ ನೈವೇದ್ಯಯಪ್ಪ ಇದು. ಈ ಪಾದುಕೆಗಳು ನೀವು ನನಗೆ ಅರ್ಪಿಸಿದಂತಹ ಆತ್ಮ ಪಾದುಕೆಗಳು, ಆತ್ಮ ನೈವೇದ್ಯ. ನಿಮ್ಮ ಆತ್ಮವನ್ನೇ ನನಗರ್ಪಿಸಿ ಬಿಟ್ಟಿದ್ದೀರಾ, ನಿಮ್ಮ ಜೀವವನ್ನೇ ನನಗರ್ಪಿಸಿ ಬಿಟ್ಟಿದ್ದೀರಾ ಹರಳಯ್ಯ. ಇದಕ್ಕೆ ನಿಮ್ಮ ಈ ಜ್ವಲಂತ ತ್ಯಾಗಕ್ಕೆ ಸಾಕ್ಷಿಭೂತವಾಗಿ ಈ ಚಮ್ಮಾವಿಗೆಗಳು ನಿಲ್ಲಲಿ ಅನ್ನುವಂತಹ ಮಾತುಗಳನ್ನ ಹೇಳಿ ಅವುಗಳನ್ನ ಮೆಟ್ಟದೆ ಧರಿಸದೆ ಹಾಗೇ ಕಳಿಸ್ತಾ ಇದ್ದಾರೆ. ಅವಾಗ ಅವ್ರಿಗೆ ಏನಾಗಿರ್ಬಾರ್ದು ಹರಳಯ್ಯನಿಗೆ? ತನ್ನ ಎಡೆ ತೊಡೆಗಳಿಂದ ಚರ್ಮ ಕಿತ್ತು ತಂದು ಪಾದುಕೆಗಳನ್ನ ಮಾಡಿದಾಗ ನಿರಾಶೆ ಆಗ್ತಾ ಇದೆ ಹರಳಯ್ಯನಿಗೆ. ನಿರುಪಾಯ ತಾನಾಗಿ ಹೊರಟ ಹರಳಯ್ಯ ಮರ ಮನದಲ್ಲಿ ಮರುಗಿ, ಹರನೇ ನೀ ಮುನಿದರೆ ಶರಣರು ಮುನಿಯುವರೇ. ಹರಳ ಮಾಡಿದ ಪಾಪವೇನು? ಹರಳನು ನಾನಲ್ಲ ಮರುಳನು ನಿಜವಯ್ಯ. ಹರಣೇ ನಿನ್ನಿಚ್ಛೆಯ ತೆರದಿ ಚರಿಸುವೆನು ನಾನಿನ್ನು ಶರಣೆಂಬೆ ಬಸವೇಶ. ಹೊರಡುವೆನಾಜ್ಞೆಯ ನೀಡು ಬಸವನಾಜ್ಞೆಯ ಹೊಂದಿ ರಸಿಕ ಹರಳೇಶನು ಉಸುರುತ್ತಿ ಹೊರಟ ತಾ ಮುಂದೆ. ಬಸವೇಶ ನಾಟವನು ಪಶುಪತಿಯೇ ನೀ ಬಲ್ಲೆ, ಹುಸಿ ಡಂಬಕನು ನಾನು ಶಂಭೋ.
ನಾನು ಡಂಬಕನಾದೆ, ನಾನು ಡಂಬಾಚಾರಿ ಆದೆ. ಏನೋ ಪಾದುಕೆಗಳನ್ನು ತಗೊಂಡು ಬಂದು ಬಸವಣ್ಣನ್ಗೆ ಅರ್ಪಿಸಿದೆ, ನಾನು ಡಂಬಾಚಾರಿ ಆದ್ನಿ ಅಲ್ವೇ? ನನ್ನಲ್ಲಿ ಭಕ್ತಿ ಇಲ್ಲ, ನಾನು ತೋರ್ಪಡಿಸಿಕೊಂಡೆ ಅನ್ನುವಂತಹ ಒಂದು ಒಳಗಿನ ಒಂದು ಆ ಯಾರದಪ್ಪ ಅಂದ್ರೆ ಹರಳಯ್ಯನಿಗಾಗ್ತಾ ಇದೆ. ನಾನ್ ಡಂಬಾಚಾರ ನೋಡ್ರಿ. ನಿಜವಾದಂತ ಭಕ್ತಿ, ನಿರ್ಮಲವಾದಂತ ಭಕ್ತಿಯನ್ನ ಮೆಚ್ಚಿದಂತಹ ಬಸವಣ್ಣನವರು ಆ ಪಾದುಕೆಗಳನ್ನ ಮೆಟ್ಟುವುದಿಲ್ಲ. ಇವು ಪರಮಾತ್ಮನ್ಗೆ, ಶಿವನಿಗೆ ಸೇರ್ಬೇಕು ಅನ್ನುವಂತ ಒಂದು ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಆದ್ರೆ ಹರಳಯ್ಯನಿಗೆ ಬಹಳ ಬೇಜಾರಾಗ್ಬಿಡ್ತಾ ಇದೆ. ಯಾಕೆ ನನ್ನಲ್ಲಿ ಡಂಬಾಚಾರದಿಂದ ನಾನು ಇದನ್ನ ತೆಗೆದುಕೊಂಡು ಬಂದು ಆ ಬಸವಣ್ಣನವರಿಗೆ ಅರ್ಪಿಸ್ತಾ ಇದ್ದೇನೇನೋ ಅನ್ನುವಂತಹ ಒಂದು ಮರಿಗಿ ಅವ್ರು ವಾಪಸ್ ತಗೊಂಡು ಬರುವಂತ ಸಂದರ್ಭದಲ್ಲಿ ಅವಾಗ ಮದುವಯ್ಯನವರ ಅರಸರು ಏನ್ ಮಾಡ್ತಾ ಇದ್ದಾರೆ, ಅವುಗಳನ್ನ ಮೆಟ್ತಾ ಇದ್ದಾರೆ. ಅವುಗಳನ್ನ ಮೆಟ್ಟಿದಾಗ ನಿಮಗ ನಿನ್ನೆ ಆದಂತೆ ಅವ್ರಿಗೆಲ್ಲ ಮೈಯೂರಿ ಆಗ್ತದ. ಸುಣ್ಣ ಕುದಿ ಗುಣಿಯೊಳಗೆ ಹಣ್ಣಾಗಿ ಬೆಂದಂತೆ, ಎಣ್ಣೆ ಬಲು ಕಾಸಿ ಕಣ್ಣೊಳಗೆ ಸುರಿದಂತೆ, ದೊಣ್ಣೆ ಮುಳ್ಳುಗಳು ನೆಟ್ಟಂತೆ ಆಗಿದ್ದ ಮಧುವರಸರ ಮೈಯುರಿ ಮೈ ಚರ್ಮ ಹರಳಯ್ಯನವರು ಕಾಯಕಕ್ಕೆ ಬಳಸಿದ ಕರಿಬಾಣಿಯ ನೀರಿನಿಂದ ಮೈ ಉರಿ ಏನಾಗ್ತಾ ಇದೆ, ಇಲ್ಲ ಆಗ್ತಾ ಇದೆ. ಅವಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಂತ ಶರಣನು ಹರಳ, ಎಂತ ಭಕ್ತನು ಹರಳ, ಎಂತ ಶಿವಕುಲವು ಜಗದೊಳಗೆ ಲಾವಣ್ಯ, ಅಂತ ಕುಲಕ್ಕೆ ನಾ ಸೇರುವೆನು ಅಂತಂದ ಮಧುವರಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯೋ, ನನ್ ಮೈ ಉರಿ ಎಲ್ಲ ಸುಣ್ಣದೊಳಗೆ ಹದ್ದಿದಂತೆ ಆಗ್ಬಿಟ್ಟಿತ್ತು, ಅದರಿಂದ ನಾನು ಹೊರಗ್ ಬರ್ಲಿಕ್ಕೆ ಆಗ್ತಾ ಇದ್ದಿರ್ಲಿಲ್ಲ. ಇದ್ ಎಂತ ಉರಿ ಅಂತೇಳಿ ಒದ್ದಾಡ್ತಾ ಇದ್ದಿರ್ತಾರ. ಅದ ನನ್ನ ಆ ಹರಳಯ್ಯನ ಕರಿಬಾಣಿಯ ನೀರಿನಿಂದ ಆ ಬೆಂಕಿ ಎಲ್ಲ ಶಮನ ಆಗ್ತಾ ಇದೆ. ಆತನಲ್ಲಿರುವಂತಹ ಅಹಂಕಾರ, ದರ್ಪ, ಮೆಟ್ಟಿದಂತಹ ಅಹಂಕಾರದಿಂದ, ದರ್ಪದಿಂದ, ಕೊಡುದಿಲ್ಲ ಅಂದ್ರೂ ಬಿಚ್ಕೊಂಡು ಮೆಟ್ಟಿದಂತಹ ಆ ಮಧುವರಸನ ಮನಸ್ಸು ಕರೀಗ್ ಹೋಗ್ಬಿಡ್ತದೆ, ಬೆನ್ನಿನ್ ಕರೀಗ್ ಹೋಗ್ತಾ ಇದೆ. ಅವಾಗ ಹೇಳ್ತಾ ಇದ್ದಾರೆ, ಎಂತ ಶರಣನು ಹರಳ, ಎಂತ ಭಕ್ತನು ಹರಳ, ಎಂತ ಶಿವಕುಲವು ಜಗದೊಳಗೆ ಲಾವಣ್ಯ, ಅಂತ ಕುಲಕ್ಕೆ ನಾ ಸೇರುವೆನು, ಅಂತ ಶರಣ ಕುಲಕ್ಕೆ ನಾ ಸೇರ್ಬಿಡ್ತೀನಿ. ನಾ ಬ್ರಾಹ್ಮಣನಾಗಿದ್ದೇನ, ನನ್ನಲ್ಲಿ ದರ್ಪ ಇತ್ತು, ನನ್ನಲ್ಲಿ ಅಹಂಕಾರ ಇತ್ತು, ಆದ್ರೆ ಎಂತದಪ್ಪ ಇದು ಶರಣರ ಭಕ್ತ, ಈ ಹರಳ, ಈತನಲ್ಲಿ ಭಕ್ತಿ ಎಂತದಿದೆ ಅಂತ ಹೇಳಿ ಆ ಯಾರಿಗೆಪ್ಪ ಅಂದ್ರೆ ಆ ಬ್ರಾಹ್ಮಣನಾದಂತ ಮಧುವರಸನವರಿಗೆ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಮನಸ್ಸು ಪರಿವರ್ತನೆಯಾಗಿ ಹರಳಯ್ಯನವರನ್ನ ಹುಡ್ಕೋಂತ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ನನ್ನ ಅರಿವಿನ ಕಣ್ಣು ತೆರೆಸಿದರಿ, ನನ್ನಲ್ಲಿರುವ ಧನಮದ, ಕುಲಮದ, ನನ್ನಲ್ಲಿರುವ ಅಹಂಕಾರ ಅಳಿದು ಹೋಯಿತು. ಹುಡುಕೋಂತ ಹರಳಯ್ಯನವರ ಒಂದು 4-6 ಮನೆಗಳು ಇರುವಂತಹ ಒಂದು ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿ ಕಲ್ಯಾಣಮ್ಮ ಇದ್ದಿರ್ತಾ ಇದ್ದಾರೆ, ಮಗ ಶೀಲವಂತ ಕುಂತಿರ್ತಾರ, ಹಣೆಯ ಮೇಲೆ ವಿಭೂತಿ ಇರ್ತದ. ಆದ್ರೆ ಮನೆಯ ಮುಂದೆಲ್ಲ ರಂಗವಲ್ಲಿ ಹಾಕಿ 4-6 ಮನೆಗಳಿದ್ದರೂ ಕೂಡ ಸ್ವಚ್ಛವಾದಂತ, ಸುಗಂಧ ಭರಿತವಾದಂತ, ಸುವಾಸನೆ ಭರಿತವಾದಂತಹ, ಪರಿಮಳ ಭರಿತವಾದಂತ ವಾತಾವರಣ ಅಲ್ಲಿರುವುದು ಆತನಿಗೆ ಬಹಳಷ್ಟು ಇಷ್ಟ ಆಗ್ಬಿಡ್ತದ ಮಧುವರಸನವರಿಗೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವಂತ ಹಣಮದ ಮನುಷ್ಯನಿಗೆ ಏನ್ ಇರ್ಬಾರ್ದಪ್ಪ ಅಂದ್ರೆ ಇದು ಮದ ನನ್ನಲ್ಲಿತ್ತು, ಅಹಂಕಾರ ಇತ್ತು, ನಾನು ಬ್ರಾಹ್ಮಣ ಅನ್ನುವಂತಹ ಒಂದು ಮದ ಇತ್ತು. ಅಂತ ಅಹಂಕಾರವನ್ನ ತಕ್ಷಣವಾಗಿ ಇಳಿದು ಹೋಯ್ತು. ನನ್ನ ಅಲ್ಪ ಕಾಣಿಕೆಯನ್ನ ಸ್ವೀಕರಿಸಿ ಎಂದು ಶರಣ ಹರಳಯ್ಯ ದಂಪತಿಗಳ ಮುಂದೆ ತಂದಿಡ್ತಾ ಇದ್ದಾರೆ. ಯಾರು ತಂದಿಡ್ತಾ ಇದ್ದಾರೆ? ಈ ಮಧುವರಸರು ತಂದು ಇಡ್ತಾ ಇದ್ದಾರೆ. ಅವಾಗ ಆ ದಂಪತಿಗಳು ಅವುಗಳನ್ನ ಮುಟ್ಟೋದನೇ ಇಲ್ಲ. ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಪಿತಾಂಬರ, ಒಡವೆಗಳನ್ನೆಲ್ಲವನ್ನ ತಂದಿಡ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ತಂದಿಟ್ರ ಬಿಟ್ಟಾರೇನ್ರಿ? ನೋಡ್ರಿ, ಅದಕ್ಕನ ಅಣ್ಣ ಬಸವಣ್ಣನವರು ಏನಂತ ಹೇಳಿದಾರೆ, ಅವಾಗಿನ ಕಸ ಹುಡುಗುವಂತ ಸತ್ಯಕ್ಕ, ಎಂತವಳು ಬೀದಿಯಲ್ಲಿ ಕಸ ಹುಡುಗುವಂತ ಸತ್ಯಕ್ಕ ಹೇಳ್ತಾ ಇದ್ದಾಳೆ ಏನಂತ, ನಾನು ಕಸ ಹುಡುಗುವ ಓಣಿಯಲ್ಲಿ ಚಿನ್ನ, ವಸ್ತ್ರ, ಒಡವೆ ಏನಾದ್ರೂ ಮುಟ್ಟಿದ್ರೆ ನಿಮ್ಮ ಆಣಿ ಪ್ರಮತ ರಾಣಿ ಅಂತಂದ್ ಹೇಳ್ತಾ ಇದ್ದಾಳೆ.
ಆಮೇಲೆ ಆಯ್ದಕ್ಕಿ ಲೆಕ್ಕ ಮಾಡಿ ನೋಡ್ರಿ, ಇಷ್ಟಕ್ಕೆ ಅಕ್ಕಿ ಯಾಕ್ ತಗೊಂಡ್ ಬಂದಿರಿ, ಬೇಡ ಅಂತೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಅಣ್ಣ ಬಸವಣ್ಣನವರು ಹೇಳಿದ್ದಾರೆ, ನೂಲಿನ ಒಂದ ಎಳೆ ಅಂತ ಹೇಳಿ, ಅಣ್ಣದ ಒಂದ್ ಅಗುಳು ಅಂತ. ಇವೆಲ್ಲ ಅಣ್ಣ ಬಸವಣ್ಣನವರು ನಮಗೆ ಹಾಕಿ ಕೊಟ್ಟಂತಹದ್ದು ಮಾರ್ಗ. ನಮಗೆ ಎಷ್ಟು ಆದಾಯ ಬೇಕೋ ಅಷ್ಟರಲ್ಲೇನೆ ನಾವು ಜೀವಿಸ್ಬೇಕು ಅನ್ನುವಂತಹ ಒಂದು ಮಾರ್ಗವನ್ನ ಅವಾಗಿನ ಒಂದು 12ನೇ ಶತಮಾನದಲ್ಲಿ ನಮ್ಗೆ ಹಾಕಿ ಹೋಗಿದ್ದಾರೆ. ಇರ್ಲಿಕ್ಕೆ ಒಂದು ಮನೆ ಸಾಕಾಗೋದಿಲ್ಲ, ಇನ್ನೂ ಒಂದು ಮನೆ ಬೇಕನ್ನಿಸ್ತದ. ನನ್ನ ಹಿಡ್ಕೊಂಡೆ ಹೇಳ್ತೀನಿ, ನಾನು ಬೇರೆಯವರದಲ್ಲ, ನನ್ ಹಿಡ್ಕೊಂಡ್ ನಾನು ಹೇಳ್ತೇನಿ. ಫಸ್ಟ್ ಬಾಡಿಗೆ ಮನೆಯಲ್ಲಿದ್ದೆಪ್ಪ, ಒಂದು ಮನೆ ಸಾಕಪ್ಪ ಅಂತದ ಮನಸ್ಸು. ಬಾಡಿಗೆ ಮನೆಯನ್ನು ಕೊಟ್ಟ ದೇವ್ರು. ಓಹೋ, ನನ್ಗ್ 2 ಹೆಣ್ಮಕ್ಳು ಅದಾವ, ಇನ್ನೊಂದು ಮಗ ಅದಾನ, ನನ್ಗೆ ಇನ್ನೊಂದು ಬೇಕಲ್ಲ ಅನಸ್ತದ. ಸರಿ, ಇನ್ನೊಂದು ಕೊಟ್ಟ. ಇಲ್ಲ, ನನ್ಗೆ ಇನ್ನೂ ಇದು ಸಣ್ಣದಾಯ್ತು ಮನೆ, ಇನ್ನೂ ಒಂದು ದೊಡ್ಡ ಮನೆ ಬೇಕು ಅನಸ್ತದ. ಸರಿ, ಅದನ್ನೂ ಕೊಟ್ಟ. ನೋಡ್ರಿ, ನಾವ್ ಎಷ್ಟ ಆಸೆ ಪಡ್ತೇವ್. ನನಗೀಗ ಅನಸ್ತೈತಿ, ನನಗ ಯಾವ್ದು ಬೇಡಪ್ಪಾ ಅಂತೀನಿ ನಾನು. ನನ್ಗ ಪೇಮೆಂಟ್ ಲಕ್ಷದ ಮೇಲದ. ನಾನ್ ಹೇಳ್ತೀನಿ, ಇನ್ನೂ ಇವ್ರು ಹೇಳ್ತಾರ, ನಾ ಇಷ್ಟು ಪೇಮೆಂಟ್ ತಗೊಂಡ್ ಏನ್ ಮಾಡೋದು, ಸಾಕಲ್ಲ, ಹೊಟ್ಟಿ ತುಂಬ್ತದಲ್ಲ, ಅಷ್ಟ್ರಲ್ಲೇನೆ ನಾವ್ ಜೀವನ ನಡ್ಸೋಣ ಅನ್ನುವಂತಹ ಒಂದು ಗುಣ ನಮ್ಮಲ್ಲಿ ಎಲ್ಲರಲ್ಲಿ ಬರ್ಬೇಕು. ನಮ್ ಮನೆಯವ್ರ ಅಂತಿರ್ತಾರ, ನಿನ್ನಂಗ್ ವಿಚಾರ ಮಾಡಿದ್ರೆ ಸಮಾಜ ಹೆಂಗಿರ್ತದ ಅಂತ. ನಾನ್ ಅಂತಿರ್ತೇನೆ, ಸಾಕ್ರಿ, ಎಷ್ಟು ವೇತನ ಕೊಡ್ತಾರ ಇವ್ರು ಅಂತಿರ್ತೇನೆ ನಾನು. ನನ್ ಬೈದ್ರ ಬೈವರ್ಯಕ್ಕೆ ಯಾರು ಮಾತುಗಳನ್ನ ಕೇಳಿ ನಾನ್ ಇದನ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, 12ನೇ ಶತಮಾನದಲ್ಲಿ ಇರುವಂತಹ ಒಂದು ತೃಪ್ತಿ ಅವರಲ್ಲಿತ್ತು. ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು ಅನ್ನುವಂಥದ್ದು ಒಂದು ತೃಪ್ತಿ. ನಾವ್ ಯಾರು ಬಡವರಲ್ರಿ. ನೋಡ್ರಿ, ಒಂದೊಂದು ಮನೆ ಎಲ್ಲರಿಗೂ ಇತ್ತಪ್ಪ ಅಂತಂದ್ರ ನಾವು ಬಡವ್ರು ಹೆಂಗ ಆಗ್ತೇವ್ರಿ? ಶ್ರೀಮಂತರು ಬಹಳ ದುಡ್ಡು ಇರ್ತದ, ಅವರೇ ಶ್ರೀಮಂತರ ಹಾಕೋಂತ ಹೋಗ್ತಾರ, ಬಡವರ ಹಾಕೋಂತ ಹೋಗ್ತಾರ. ಆದರೆ ನಮಗ್ 12ನೇ ಶತಮಾನದಲ್ಲಿ ಇರುವಂತಹ ಈ ಕಾಯಕ ಜೀವಿಗಳು ನೋಡ್ರಿ, ಎಂತಹ ಕಾಯಕ ಜೀವಿಗಳು ಇದ್ರು. ಅವ್ರ ಗುಣ ನೋಡ್ರಿ ಎಂತದಿತ್ತು. ಅವರಲ್ಲಿರುವಂತ ಒಂದು ಅಂಶ ಆದ್ರೂ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಅದು ಇವತ್ತಿನ ಒಂದು ಸಮಾಜದಲ್ಲಿ ನಾವೆಲ್ಲರೂ ಕಂಡ್ಕೊಳ್ಳೇಬೇಕಾದಂತ ಒಂದು ಸತ್ಯ ಮಾರ್ಗವನ್ನ ಅವಾಗ ಹಾಕಿ ಹೋದಂತವರು. ಅವಾಗ ಅವ್ರು ಬೇಡ ಅಂತ ಇದಾರೆ. ನೊಂದುಕೊಳ್ಬೇಡಿ ಮಾನ್ಯರೇ, ನಾನ ಇವುಗಳನ್ನ ತೆಗೆದುಕೊಳ್ಳಲಿಲ್ಲ. ನೀವು ಕೊಟ್ಟಂತ ಈ ಚಿನ್ನ, ಈ ಬೆಳ್ಳಿ, ಈ ಮುತ್ತು, ಈ ರತ್ನ, ಈ ಪಿತಾಂಬರ ನನ್ಗೆ ಯಾವ್ದು ಬೇಡ, ನಾನು ತೆಗೆದುಕೊಂಡಿಲ್ಲ ಅಂತಂದು ನೀವು ನೊಂದ್ಕೋಬೇಡಿ. ಯಾಕನ್ನೋದು ಹೇಳ್ತಾ ಇದೀನಿ ಕೇಳಿ. ನಮ್ಮದು ಸತ್ಯವಾದಂತದ್ದು, ಶುದ್ಧವಾದಂತಹ ಕಾಯಕ. ಈ ಸತ್ಯ ಶುದ್ಧ ಕಾಯಕದ ಪ್ರತಿಫಲವನ್ನಲ್ಲದೆ ಮತ್ತೇನನ್ನೂ ನಾವು ಸ್ವೀಕರಿಸುವುದಿಲ್ಲ. ಬಸವಾನುಯಾಯಿಗಳು ನಾವು ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹಿಸುವುದು ಮಹಾಪಾಪ. ನಮ್ಮ ದೃಷ್ಟಿಯಲ್ಲಿ ಇದು ಹಿಂಸೆಯೇ ಸರಿ. ಇದು ಬಸವ ಪಥಕ್ಕೆ ಸಲ್ಲದು. ನನ್ನಲ್ಲಿ ನಿರಾಶೆಯನ್ನುಂಟು ಮಾಡಿದೆ ಹರಳಯ್ಯನವರೇ ಅಂತಂದ ಮಧುವರ್ಸನವ್ರು ಹೇಳ್ತಾ ಇದ್ದಾರೆ. ಹರಳಯ್ಯ, ಇದನ್ನ ನೀ ತೆಗೆದುಕೊಳ್ಳಿಲ್ಲ, ಬಹಳ ನನಗ್ ನಿರಾಸೆ ಮಾಡ್ಬಿಟ್ರಿಪ್ಪ ಅಂತಂದ್ ಹೇಳ್ತಾ ಇದ್ದಾರೆ. ಅದಕ್ಕ ಅವ್ರು ಹರಳಯ್ಯನವ್ರು ಹೇಳ್ತಾ ಇದ್ದಾರೆ, ನಾನು ನಿರಾಸೆ ಮಾಡಿಲ್ಲ, ನನಗೆ ಪ್ರೇಮವನ್ನೇ ನೀಡಿರುವಿರಿ. ಪ್ರೇಮಕ್ಕಿಂತ ದೊಡ್ಡದಾದದ್ದು ಯಾವುದಿದೆ ಅಂತಂದ್ ಹೇಳ್ತಾ ಇದ್ದಾರೆ. ಅದಕ್ಕಾಗಿನೇ ಅಣ್ಣ ಬಸವಣ್ಣನವರು ಹೇಳಿದ್ರು, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗಳನ್ನ ನಾವು ಪ್ರೇಮದಿಂದ ಕಾಣ್ಬೇಕು, ದಯೆಯಿಂದ ಕಾಣ್ಬೇಕು. ನಾವು ಬದುಕುವುದರ ಜೊತೆಗೆ ಇನ್ನೊಂದು ಜೀವಿಯನ್ನ ಬದುಕಿಸುವಂತಹ ಮಾರ್ಗವನ್ನ ನಾವು ತುಳಿಬೇಕು ಅಂತೇಳಿ. ನೋಡ್ರಿ, ನಾವು ಎಷ್ಟು ದಿವಸ ಈ ಭೂಮಿ ಮೇಲೆ ಇರ್ತೀವಿ, ಎಷ್ಟು ಜನರನ್ನ ಹಿಂಸೆ ಮಾಡ್ತೀವಿ, ಎಷ್ಟು ಜನರಿಗೆ ಬೆನ್ನಿಗೆ ಚೂರಿ ಹಾಕ್ತಿವಿ, ಎಷ್ಟು ಜನರ ಅಪವಾದಗಳನ್ನ ಹೊರಿಸ್ತೀವಿ, ಎಷ್ಟು ಜನರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ತೀವಿ. ಇವೆಲ್ಲವುಗಳನ್ನ ಒಂದು ಕ್ಷಣ ಮಾತ್ರದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತಾ ಇದೆ. ಎಂತ ನಡೆಯನ್ನ, ಎಂತ ತತ್ವಗಳನ್ನ, ಎಂತ ಸಿದ್ಧಾಂತಗಳನ್ನ ನಮ್ಗ್ 12ನೇ ಶತಮಾನದವರ ಹಾಕಿ ಹೋಗಿದ್ದಾರೆ. ಯಾಕೆ ಈ ಜನರಿಗೆ ತಿಳಿತಾ ಇಲ್ಲ ಅನ್ನುವಂತಹ ಒಂದು ಮಾನವೀಯ ಮೌಲ್ಯಗಳನ್ನ, ಒಂದು ಕಳಕಳಿಯನ್ನ, ಒಂದು ಸ್ಫೂರ್ತಿ, ಅಂತಸ್ಫೂರ್ತಿ ನೋಡ್ರಿ. ನಮ್ ಹೃದಯದಲ್ಲಿ ನೋಡ್ರಿ, ನಾವ್ ಲಿಂಗ ಪೂಜೆ ಮಾಡ್ಕೋತೇವಿ. ಆ ಲಿಂಗ ಪೂಜೆ ಮಾಡುವಂತ ಕೈ ಒಳಗೆ ಇಟ್ಕೊಂಡ್ ನೋಡ್ರಿ, ನಮ್ಮ ಒಳಗಿನ ಮನಸ್ಸು ತಿಳಿಯಾಗಿದ್ದರೆ ನಮ್ಮ ಕೈಯಲ್ಲಿರುವಂತಹ ಲಿಂಗ ನಾವು ಹಿಡಿದಿದ್ದು ಕಾಣಿಸ್ತೇತ್ರಿ. ನೋಡ್ರಿ, ನೀವು ತಕ್ಷಣವಾಗಿ ಕಾಣಿಸ್ತದ. ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಾಳೆನ ಪರೀಕ್ಷೆ ಮಾಡ್ಕೊಳ್ಳಿ.
ನನಗ್ ಮಾತ್ರ ಕಾಣಿಸಿದೆಪ್ಪ. ನಾ ದಿನಾ ಹಿಂಗ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನನ್ನ ಕೈ ಬೆರಳುಗಳು ನಾನು ಇಟ್ಟಂತಹ ಈ ಲಿಂಗ ಏನು ಡಂಬಾಚಾರ ಅನ್ಬೇಡಿ, ನಿಜವಕ್ಕೂನು ಏನು ನನ್ ಕೇಳಿದಂತವ್ರು ಇವಳು ಏನ್ ಮಾತಾಡ್ತಾ ಇದ್ದಾಳೆ ಡಂಬಾಚಾರದ ಮಾತುಗಳನ್ನಂತ ದಯಮಾಡಿ ಅನ್ಬೇಡಿ. ಇದು ನನಗೆ ಕೊಟ್ಟಂತಹ ಅಣ್ಣ ಬಸವಣ್ಣನವರು ಕೊಟ್ಟಂತಹ ನುಡಿ ಮಾತುಗಳು. ಆತ ಕಲ್ಪಿಸಿದಂತ ಈ ಲಿಂಗವನ್ನ ನನ್ನ ಕೊರಳೊಳಗಿಟ್ಕೊಂಡು ನಾನ್ ಹೇಳ್ತಾ ಇದ್ದೇನೆ, ದಯಮಾಡಿ ಮನ್ನಿಸಿ. ಇದು ನನ್ನ ಡಂಬಾಚಾರದ ಮಾತುಗಳಲ್ಲ, ಮನಶುದ್ಧದಿಂದ ಬಂದಂತಹ ಮಾತುಗಳ ಕಳಕಳಿಯ ಅಂತಃಕರುಣದ ಮಾತುಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಒಳಗಿರುವಂತಹ ಆತ್ಮ ಅದು ತಿಳಿಯಾಗಿರ್ಬೇಕು. ನಮ್ಮ ಒಳಗಿರುವ ಆತ್ಮ ತಿಳಿಯಾಗಿರ್ಬೇಕು, ಹೊರಗಿರುವಂತಹ ಆತ್ಮ ತಿಳಿಯಾಗಿರಬೇಕು. ಅಂತವರಲ್ಲಿ ಮಾತ್ರ ನಾವು ಪರಮಾತ್ಮ ಸ್ವರೂಪರಾಗ್ಬೇಕು. ಒಂದು ದಿವ್ಯವಾದಂತ ಯಾಕೆ ನೀವು ಇದಕ್ಕ ದೇವ್ರ ಗುಡಿಗೆ ಈ ದೇವ್ರ ಗುಡಿಗೆ ಯಾಕೆ ಹೋಗಿ ಸುತ್ತ ಹಾಕ್ತೀರಿ? ನಿಮ್ಮ ಕೈಯಲ್ಲಿರುವಂತಹ ಈ ಲಿಂಗನೇ ಪರಮಾತ್ಮ. ನೀವು ಪರಮಾತ್ಮರಾಗಿ, ಅಯ್ಯೋ ದೇವ್ರ ಹೆಂಗ್ ಬಂದ್ರಿ ನೋಡ್ರಿ, ದೇವ್ರು ನೋಡ್ರಿ, ಯವ್ವಾ ಇವ್ ಎಷ್ಟು ದೇವ್ರಂಗಿದ ನೋಡ್ರಿ ಎನ್ನುಬೇಕು. ನಾವು ದೇವ್ರಾಗ್ಬೇಕು, ನಾವು ದೆವ್ವಗಳಾಗ್ಬಾರ್ದು ಅಂತ ಮಾನವೀಯತೆ ಅಂತಂದ್ ಹೇಳ್ತಾ ಇದ್ದಾನೆ. ಹರಳಯ್ಯನವರ ಪಕ್ಕದಲ್ಲಿ ನಿಂತಿದ್ದ ಸುಮಾರು 26 ವರ್ಷದ ಶೀಲವಂತನನ್ನ ನೋಡಿ ಮಧುವರಸರು, ನನ್ನ ಏಕಮೇವ ಪುತ್ರಿಯಾದಂತಹ ಲಾವಣ್ಯವತಿಯನ್ನ ನಿಮ್ಮ ಪುತ್ರ ಶೀಲವಂತನ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸಿ ನನ್ನ ವಂಶದ ಉದ್ಧಾರ ಮಾಡಿ. ಶಿವ ಶಿವ, ಇದೆಂತ ಬೇಡಿಕೆ ಮಧುವರಸರೇ? ನಾನು ಕೀಳು ಕುಲದವ, ನೀವು ಬ್ರಾಹ್ಮಣರು. ಅವಾಗ ಹೇಳ್ತಾ ಇದ್ದಾರೆ ಮಧುವರಸರು, ನೀವು ಲಿಂಗ ಭಕ್ತರು, ಕೀಳಲ್ಲ. ನೀವು ಬಸವಾನುಯಾಯಿಗಳು, ನಾನೂ ಲಿಂಗ ದೀಕ್ಷೆ ಪಡೆಯುವೆ. ನೀವೇ ಹೇಳಿದಂತೆ ಅರ್ಥ, ಪ್ರಾಣ, ಅಭಿಮಾನ ಎಲ್ಲವನ್ನ ಒಪ್ಪಿಸಿಯೇ ನಾವು ಭಕ್ತರಾಗಬೇಕು. ಇದನ್ನ ಅನುಭವ ಮಂಟಪದಲ್ಲಿ ಮುಂದಿಡೋಣ ಅಂತ ಹೇಳಿ ಯಾರು ಹೇಳ್ತಾ ಇದಾರಪ್ಪ ಅಂದ್ರೆ ಮಧುವರಸರು ಎಲ್ಲಿ ಇದರಲ್ಲಿ ಬಂದು ಹೇಳ್ತಾ ಇದ್ದಾರೆ. ಹೀಗೆ ಇದನ್ನ ಹೇಳಿದಾಗ ಈ ಮಾತುಗಳು ಏನಪ್ಪಾ ಅಂದ್ರೆ ಕಲ್ಯಾಣಮ್ಮನವರ ಒಂದು ಕಾಲಜ್ಞಾನದಲ್ಲಿ ಯಾವಾಗಪ್ಪ ಅಂತಂದ್ರೆ ಮಹಾಮಹೇಶ್ವರ ಸಂಗಾರ ಹಳೆಯನವರ ಈ ಧರ್ಮ ಪತ್ನಿ ಶರಣೆ ಕಲ್ಯಾಣಮ್ಮನವರು ತ್ರಿಕಾಲ ಇಷ್ಟ ಪೂಜಾ ನಿರತರು. ಕಲ್ಯಾಣಮ್ಮನವರು ಕಾಲಜ್ಞಾನವನ್ನ ಬಲ್ಲವರಾಗಿದ್ರು. ಅವರ ಕಾಲಜ್ಞಾನ ಪ್ರಸಿದ್ಧವಾದಂತದ್ದು. ಅವರು ಕ್ರಾಂತಿ ಆಗುವುದನ್ನ ಮೊದಲೇ ಅನುಭವ ಮಂಟಪದಲ್ಲಿ ಶೀಲವಂತ ಹಾಗೂ ಲಾವಣ್ಯವತಿಯರ ವಿವಾಹವಾಗುವ ಪೂರ್ವದಲ್ಲಿಯೇ ಈ ಒಂದು ಕಾಲಜ್ಞಾನವನ್ನ ಅವರು ನುಡಿದಿದ್ದರು. ಅದು ಕೂಡ ಸತ್ಯ ಆಯಿತು. ಕಲ್ಯಾಣದಲ್ಲಿ ಏನಾಯ್ತು? ಕ್ರಾಂತಿ ಆಯ್ತು. ರಾಜ ಬಿಜ್ಜಳನ ವಧೆಯೂ ನಡೆದು ಹೋಯಿತು. ಶರಣರೆಲ್ಲ ದಿಕ್ಕು ದಿಕ್ಕಿಗೆ ಅಲೆಯತೊಡಗಿದರು. ಅಂತ ಸೂಚನೆಯನ್ನ ನೀಡಿದಂತಹ ಕಲ್ಯಾಣ ನಮ್ಮನವರು ಜ್ಞಾನ ನಿಧಿಯಾಗಿದ್ದರು. ಅವ್ರು ಹೇಳ್ತಾ ಇದ್ದಾರೆ, ಆ ಕೈಲಾಸ ಹಾಳಾಗಿ ಭೂ ಕೈಲಾಸವೇ ತುಂಬಿ ಶಿಲೆಯ ಪೂಜೆಗಳು ಅಳಿದು ಶಿವನು ಪ್ರತ್ಯಕ್ಷವಾಗಿ ಕರೆದರೆ ಅಲ್ಲೆಲ್ಲಿ ಓ ಎಂದು ನಿಜ ಭಕ್ತರಲ್ಲಿ ಪೂಜೆಗೊಳ್ಳುತ್ತಾ ಬಸವನ ಉತ್ಸವ ಪಸರಿಸಿ ಮನೆ ಮನೆಗೆ ಲೀಲೆ ತೀರ್ಥ ಪ್ರಸಾದಗಳು. ಬಸವನೊಬ್ಬನೇ ಗುರು, ಶಿವ ತಾನೋರ್ವನೇ ದೇವ, ಪ್ರಭು ಒಬ್ಬನೇ ಜಂಗಮ. ಇಂತು ಗುರು ಲಿಂಗ ಜಂಗಮದ ಹೊರತು ಮಿಕ್ಕ ಉಳಿದವರೆಲ್ಲ ಭಕ್ತರಾಗಿರ್ಬರು ಅಂತ ನೋಡ್ರಿ. ಅವಾಗಿನ ಒಂದು ಕಲ್ಯಾಣ ಕ್ರಾಂತಿ ಮುಂದೆ ಏನೇನ್ ಕ್ರಾಂತಿ ಆಗ್ತದ ಅನ್ನೋದನ್ನ ಅವಳು ಹೇಳ್ತಾ ಇದ್ದಾಳೆ. ನಮ್ಮ ಈ ಜಗಕ್ಕೆ ಒಬ್ಬನೇ ಗುರು, ಆತನೇ ವಿಶ್ವಗುರು ಅಣ್ಣ ಬಸವಣ್ಣನವರು ಅನ್ನೋ ಮಾತನ್ನ ಕಲ್ಯಾಣಮ್ಮನವರು ಹೇಳ್ತಾ ಇದ್ದಾರೆ. ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದ ಅನ್ನುವಂತಹ ಒಂದು ಜ್ಞಾನ ಅವಳಿಗೆ ಗೊತ್ತಿತ್ತು ಅಂತಂದ್ ಹೇಳ್ತಾ ಇದ್ದಾರೆ ಹರಣ ಭಕ್ತರು. ಇದು ಕಾಲ ನಿರ್ಣಯ ಅನ್ನುವಂತ ಪುಸ್ತಕದಲ್ಲಿ ಮಾತಾಜಿಯವರು ಬರೆದಂತ ಒಂದು ಕಾಲಜ್ಞಾನ ಪುಸ್ತಕದಲ್ಲಿ ಇದೆ. ಇದನ್ನ ನೀವು ಉಲ್ಲೇಖವನ್ನ ನಾನ್ ನಿಮಗಿಲ್ಲಿ ಮಾಡಿದ್ದನ್ನ ನಾನ್ ನಿಮ್ಗಿಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ಹರಣ ಭಕ್ತರು ಪರಮನ ನೋಡಲು ಪರಮ ಪದವಿಯಬಹುದು. ಶರಣರೆಲ್ಲರೂ ನೋಡಿ ಸುಖಿಸುವರು. ಸುಖದ ಸಾಮ್ರಾಜ್ಯ ಪದವಿಯಾಗುವುದು. ಬರಿದೆ ಭ್ರಮೆಯೆಲ್ಲ ಜರಿದವರಿಗೆ ನರಕ ತಪ್ಪದು. ಶರಣರು ಬೇಗನೆ ಬಂದಾರು ಬರಕೊಳ್ಳಿ. ಹೀಗೆಂದು ಹರಳಯ್ಯನ ಪಟ್ಟದ ರಾಣಿಯಾದಂತಹ ಕಲ್ಯಾಣಮ್ಮನವರು ಈ ಕಾಲಜ್ಞಾನದಲ್ಲಿ ಹೇಳಿದಂತಹದ್ದನ್ನ ನಾವು ಕಾಣ್ಬೋದು ಅಂತ. ಅಲ್ಲಿ ಕಾಲಜ್ಞಾನ ಅಂತಂದ್ರೆ ಮುಂದೆ ಆಗುವಂತಹ ಒಂದು ವಿಷಯಗಳನ್ನ ಹೇಳಿದಂತವರು. ಇಂಥ ಕಾಲಜ್ಞಾನದ ವಚನಗಳನ್ನ ಪ್ರಭುದೇವ, ಚನ್ನಬಸವಣ್ಣನವರು, ರುದ್ರಮುನಿಯವರು, ಎಂ.ಎ. ಬಸವಣ್ಣನವರು, ಸರ್ವಜ್ಞ ಕವಿಯವರು,
ಅಖಂಡ ಮುನಿ ಅವರು, ಮೋಳಿಗೆಯ ಮಾರಯ್ಯನವರು, ಅಕ್ಕ ಮಹಾದೇವಿಯವರು, ನೀಲಲೋಚನೆಯವರು, ಕಲ್ಯಾಣಮ್ಮನವರು ಮತ್ತ ಗಂಗಮ್ಮನವರು ಇವರು ಈ ಕಾಲಜ್ಞಾನ ವಚನಗಳನ್ನ ಅರಿತವರಾಗಿದ್ದರು. ಅಂತಹ ಕಾಲಜ್ಞಾನದ ವಚನವನ್ನ ಈ ಕಲ್ಯಾಣಮ್ಮನವರು ಮೊದಲೇ ಕಂಡಂತವರು. ಅನುಭವ ಮಂಟಪದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಮಧುವರಸರ ಮತ್ತು ಹರಳಯ್ಯನವರ ಅವರ ಮಕ್ಕಳ ಮದುವೆಯನ್ನ ಈ ಬಸವಣ್ಣನವರು ಹತ್ತಿರ ಅಂದ್ರೆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳು ಇರ್ತಾ ಇದ್ದಾರೆ. ಅಲ್ಲಿ ಈ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಈ ಪ್ರಸ್ತಾಪವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅವಾಗ ಅಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ ಒಪ್ಪಿಗೆನೂ ಆಗ್ತದ, ಮದುವೆನೂ ಆಗ್ತದ. ಮದುವೆ ಆದ್ಮೇಲೆ ಅಲ್ಲಿ ವಿರೋಧ ಅನೇಕರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ವಿರೋಧದ ಮಧ್ಯದಲ್ಲಿನೂ ಬಸವಣ್ಣನವರು ಈ ಮದುವೆಯನ್ನ ಮಾಡ್ತಾ ಇದ್ದಾರೆ. ಶರಣರ ಮಧ್ಯದಲ್ಲಿ ಕಲ್ಯಾಣಮ್ಮನವರ ಪಕ್ಕದಲ್ಲಿ ಕುಳಿತ ಲಾವಣ್ಯವತಿಯು ಎಂದಿಗೂ ನನಗಂತಹ ಚಿಂತೆ ಇಲ್ಲ ಅಣ್ಣ, ಶರಣ ತತ್ವದ ಆದರ್ಶ ಬಾಳಲು ಅವರನ್ನು ಕೈ ಹಿಡಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅವಾಗ ಅವರು ಲಾವಣ್ಯವತಿಗೆ ಮಾತಾಡ್ಸ್ತಾರೆ, ಯಾರಪ್ಪ ಅಂದ್ರ ಅಣ್ಣ ಬಸವಣ್ಣನವರು. ಯಾಕಮ್ಮ ಚಿಂತೆ ಅಂತಂದ್ ಹೇಳಿದಾಗ ಅವ್ರು ಹೇಳ್ತಾ ಇದಾರೆ, ನನಗ ಚಿಂತೆಯೂ ಇಲ್ಲ, ಈಗಲೂ ನಾನು ಹೆದರಿಲ್ಲ. ಇದು ಕೂಡ ಆ ತತ್ವದ ಸಾಧನೆ. ನಾನು ಆ ಮಾರ್ಗದಲ್ಲಿದ್ದೇನೆ. ನನ್ಗೆ ತೃಪ್ತಿ ಉಂಟು, ಆನಂದ ಉಂಟು. ನಮ್ಮ ಬಲಿದಾನದ ಮೇಲೆ ಶತಸ್ಥಳ ಧ್ವಜವು ಹಾರುವಂತೆ ಮಾಡು ದೇವ. ವಿಷಾದದ ಕಣ್ಣೀರು ಕೂಡ ನನ್ನ ಸಮೀಪ ತಾಕದಿರಲಿ ಎಂದು ಬೇಡುವೆ ಅನ್ನೋ ಮಾತನ್ನ ಲಾವಣ್ಯವತಿ ಹೇಳ್ತಾ ಇದ್ದಾರೆ. ಯಾರಿಗೆ? ಬಸವಣ್ಣನವರು ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನ ಕೇಳಿದಂತಹ ಅಣ್ಣ ಬಸವಣ್ಣನವರ ಕಣ್ಣುಗಳಲ್ಲಿ ಆನಂದ ಬಾಷ್ಪದ ನುಡಿಗಳು ಬರ್ತಾ ಇದಾವೆ. ತುಂಬಿದ ಹೃದಯದಿಂದ ಅವರು ಹೇಳ್ತಾ ಇದ್ದಾರೆ, ಭಲೆ ತಾಯಿ ಧನ್ಯ, ನನ್ನ ಬಾಳು ಧನ್ಯ. ಲಾವಣ್ಯವತಿಯ ಪಕ್ಕದಲ್ಲೇ ಕುಳಿತ ಕಲ್ಯಾಣಮ್ಮನವರನ್ನು ಕಂಡು ಬಸವಣ್ಣನವರು ಹೇಳ್ತಾ ಇದ್ದಾರೆ, ತಾಯಿ ಕಲ್ಯಾಣಮ್ಮ, ನಿನ್ನ ಕಾಲಜ್ಞಾನ ಅರ್ಧ ಮುಗಿಯಿತಮ್ಮ, ಕಳವಳವೇ ತಾಯಿ ಅಂತಂದ್ ಕೇಳ್ತಾ ಇದ್ದಾರೆ. ಮತ್ತ ಕಲ್ಯಾಣಮ್ಮ ಅಷ್ಟೇ ಶಾಂತ ಚಿತ್ತರಾಗಿ ಹೇಳ್ತಾ ಇದ್ದಾರೆ, ನಾಳೆ ಪಪ್ಪುದು ನಮಗಿಂದೇ ಬರಲಿ, ಇಂದು ಪಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರೊಳಕುವರು ಅಂತ ಹೇಳಿ ಹೇಳಿದಂತ ಮಾತುಗಳನ್ನ ನೆನಪಿಸ್ಕೊಳ್ಳುತ್ತಾ, ಅಣ್ಣನವರೇ, ತತ್ವಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಪುಣ್ಯ ಯಾವುದಿದೆ? ಮಾನವನ ಹಿತಕ್ಕಾಗಿ ತತ್ವಕ್ಕಾಗಿ ನನ್ನ ಪ್ರಾಣವನ್ನೂ ಅರ್ಪಿಸಲು ಸಿದ್ಧಳು. ಅದನ್ನು ದೇವರು ಕರುಣಿಸಲಿ. ದೇಹ ನಶ್ವರವಾದುದು. ಈ ನಶ್ವರವಾದಂತಹ ಈ ದೇಹ ಈಶ್ವರ ಸೇವೆಗೆ ಸಂದುದಲ್ಲದೆ ಅದು ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ವ್ಯರ್ಥವಾಗಿ ಹೋಗುವ ಈ ದೇಹವು ದೇವವಾಣಿಗೆ ಶ್ರುತಿಗೂಡಿಸುವ ಸಾಧನವಾಗ್ಬೇಕು. ಧನ್ಯ ತಾಯಿ ಧನ್ಯ, ಇಂದು ನನ್ನ ಜನ್ಮ ಸಾರ್ಥಕವಾಯಿತು, ನಾನು ಪುನೀತನಾದೆ. ತಮ್ಮಂತ ಮಾತೆಯರ ಮಾರ್ಗದರ್ಶನ ನಮ್ಗೆಲ್ಲರಿಗೂ ಬೇಕು ಅನ್ನೋ ಮಾತನ್ನ ಅಣ್ಣ ಬಸವಣ್ಣನವರು ಅತಿ ಚಿಕ್ಕವರಾಗಿ ಹೇಳಿದಂತ ಮಾತು. ಅದಕ್ಕನ್ನ ಹೇಳ್ತಾ ಇದ್ದಾರೆ ಅವರು. ಅಣ್ಣ ಬಸವಣ್ಣನವರು ಎಂತಹ ದೊಡ್ಡ ವ್ಯಕ್ತಿಗಳು, ಅಲ್ಲಿ ಚಿಕ್ಕವರಾಗಿ ಅವರು ಧನ್ಯತಾ ಭಾವವನ್ನ ಈ ಕಲ್ಯಾಣಮ್ಮನವರ ಹತ್ತಿರ ಹೇಳ್ತಾ ಇದ್ದಾರೆ. ಎಂತಹ ಒಂದು ದಿವ್ಯವಾದಂತಹ ಅನುಭವವನ್ನ ನಮ್ಗೆ ಉಂಟುಪಡಿಸಿದ್ದಾರೆ ಅಂತ ಹೇಳಿ ಟೈಮ್ ಬರ್ತಾ ಇದೇನೋ ಅಂತ ಹೇಳ್ತಾ ಇದ್ದಾನ. ನನಗೆ 2 ದಿವಸ ಕೊಡ್ಬೇಕ, ಇನ್ನು 4 ದಿವಸ ತಗೋರಿ ಅಂತ ಹೇಳಿದ್ರು. ಇನ್ನು ಬಹಳಷ್ಟಿದೆ ಇದ್ರದ್ದು. ನನ್ ಸಮಯದ ಇರ್ಲಿ, ಒಂಚೂರ್ ಮುಗಿಸ್ಲಿಕ್ ಬರ್ತೇನೆ. ಈ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ, ರತ್ನಾಕರ, ಆಮೇಲೆ ಶರಣ ಲೀಲಾಮೃತ ಕೃತಿಗಳಲ್ಲಿ ಈ ಹರಳಯ್ಯ ಮದುವಯ್ಯಗಳ ಪ್ರಸಂಗವನ್ನ ನಾವು ವಿವರವಾಗಿ ಓದ್ಬಹುದು. ಮತ್ತ ಜಾನಪದ ಸಾಹಿತ್ಯದಲ್ಲಿಯೂ ಕೂಡ ಈ ಕತೆ ಸವಿವರವಾಗಿ ಬಂದಿದೆ. ಜಾನಪದದಲ್ಲಿ ಬಹಳಷ್ಟು ಸವಿವರವಾಗಿ ಬಂದಿದೆ. ಹರನ ಶಿಖರದ ಮೇಲೆ ಸಿರಿಗಂಧ ಮರ ಹುಟ್ಟಿ ಕಿರೀಟದೊಳು 2 ಗಿನಿ ಕೂತು ಹಾಡಿದವು ಹರಳಯ್ಯನೆಂಬ ಹಳೆ ಕಥೆಯ ಅಂತೆ. ಬಹಳಷ್ಟು ನೋಡಿ, 5000 ವರ್ಷಗಳಿಂದ ಭಾರತೀಯ ಸಮಾಜದ ಬೇರುಗಳನ್ನ ಚಿತ್ರಿಸುತ್ತಾ ಬಂದ ಜಾತೀಯತೆಯನ್ನ, ಅಸ್ಪೃಶ್ಯತೆಯನ್ನ ನೀಗುವುದಕ್ಕಾಗಿ ಆತ್ಮಾರ್ಪಣೆ ಮಾಡಿದಂತಹ ಮಹಾತ್ಮ ಹರಳಯ್ಯನವರ ಚರಿತ್ರೆ ಒಂದು ಸುವರ್ಣ ರೇಖೆಯಿಂದ ಬರೆಯಲು ಅರವಾದಂತದ್ದಾಗಿದೆ. ದಲಿತೋದ್ಧಾರಕ್ಕಾಗಿ ಬಸವಣ್ಣನವರು ಕೈಗೊಂಡಂತಹ ಮಹಾಕ್ರಾಂತಿಯಲ್ಲಿ ಹರಳಯ್ಯನವರು ಹುತಾತ್ಮರಾಗಿ ಶರಣ ಧರ್ಮದ ಜ್ಯೋತಿಯನ್ನ ಎಂದೂ ಆರದ ನಂದಾ ದೀಪವನ್ನಾಗಿ ಮಾಡಿದರು. ಅಂತಹ
ಪರಂ ಜ್ಯೋತಿಗೆ ಅನಂತವಾದಂತಹ ಶರಣು ಶರಣಾರ್ಥಿಗಳನ್ನ ನಾನು ಹೇಳಲು ಬಯಸ್ತಾ ಇದ್ದೇನೆ. ನನಗ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಜವಾಗಿಯೂ ಅಕ್ಕ ಸುಜಾತ ಅಕ್ಕ ಅವರೇ ನನಗ ಬಹಳಷ್ಟು ಬಿಜಿ ನಮ್ಮಲ್ಲಿ ಕಾಲೇಜದ ಮಾಹಿತಿ ಅದು ಇದು ಹಿಂಗಾಗಿ ನನಗ ಅರ್ಧ ತಾಸಿನಲ್ಲಿ ಮಾತ್ರ ನಾ ಪುಸ್ತಕಗಳನ್ನ ನೋಡಿದ್ದೇನೆ. ನಾನು ಇನ್ನೂ ಅಷ್ಟೊಂದು ಓದಿಲ್ಲ, ಓದಿದ್ದಷ್ಟು ತಮ್ಮ ಮುಂದೆ ಹೇಳಿದನ. ಇನ್ನೂ ನಾನು ಸಣ್ಣವಳೆ. ತಮ್ಮಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಬಹಳಷ್ಟು ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಜ್ಞಾನಿಗಳಿದ್ದೀರಿ. ನಿಮ್ಮೆಲ್ಲರ ಮಾತುಗಳನ್ನ ನಾನು ಒಂದ್ ಸ್ವಲ್ಪ ಕೇಳಲಿಕ್ಕೆ ಬಯಸ್ತಾ ಇದ್ದೇನ. ನಾನೇನು ಅಷ್ಟೊಂದು ಪರಿಪೂರ್ಣರಾಗಿ ನಿಮ್ ಮುಂದೆ ನಾನ ಹೇಳಿಲ್ಲ ಅಂತ ಹೇಳಿ ನನಗ ಅನಿಸ್ತಾ ಇದೆ. ಇನ್ನೂ ಪರಿಪೂರ್ಣವಾದಂತಹ ಓದಿ ನಿಮ್ ಮುಂದ ಇನ್ನೊಂದ್ಸತಿ ನನಗೆ ಅವಕಾಶ ಸಿಕ್ಕ್ರ ಮಾತ್ರ ನಾ ತಮ್ಮ ಮುಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗ್ ಮಾತನಾಡ್ಲಿಕ್ಕೆ ಕೊಟ್ಟಂತಹ ತಮ್ಮೆಲ್ಲರ ಹೃದಯಕ್ಕೆ ನನ್ನ 2 ಮಾತುಗಳನ್ನ ಭಕ್ತಿ ಪೂರ್ವಕವಾಗಿ ಸಮರ್ಪಿಸುತ್ತಾ, ಏನಾದ್ರೂ ತಪ್ಪು ತಡೆಗಳಾಗಿದ್ರೆ ಇಲ್ಲಿ ಕಲ್ಯಾಣದ ಕ್ರಾಂತಿಯಲ್ಲಿ ರಾಜಕೀಯ ಕಾರಣಗಳು ಕೂಡ ಬರ್ತಾ ಇದೆ. ಅಲ್ಲಿ ರಾಜ್ಯ ಬಿಜ್ಜಳನಿಗೆ ಏನ್ ಮಾಡ್ತಾ ಇದ್ದಾರೆ, ದೂರು ಕೊಡ್ತಾ ಇದ್ದಾರೆ. ಹರಳಯ್ಯ ಮಧುವರಸರನ್ನ ಬಂಧಿಸಿ ಕರೆತರಿಸಿ ವಿಚಾರಣೆಯ ನಾಟಕ ನಡೆಸಿ ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆ ವಿಧಿಸಿ ಹರಳಯ್ಯ ಮಧುವರಸರಿಗೆ ಎಳೆಹುಟೆ ಶಿಕ್ಷೆಗೆ ಗುರಿಯಾಗುವಂತೆ ಮಾಡ್ತಾ ಇದ್ದಾರೆ. ಅವರಿಗೆ ಹರಳಯ್ಯ ಮಧುವರಸರ ಕಣ್ಣುಗಳನ್ನ ಕೀಳ್ತಾ ಇದ್ದಾರೆ. ಮದುವೇರಿದ ಆಣೆಯ ಕಾಲಿಗೆ ಸರಪಳಿಯಿಂದ ಶರಣರನ್ನ ಕಟ್ಟಿ ಎಳಿಸ್ತಾ ಇದ್ದಾರೆ. ಅಷ್ಟಾದ್ರೂ ಅವರು ಜೈ ಗುರು ಬಸವೇಶ ಹರ ಹರ ಮಹಾದೇವ ಎನ್ನುತ್ತಲ್ಲೇನೆ ಸಮಾನತೆಯ ಧರ್ಮಕ್ಕಾಗಿ ಹರಳಯ್ಯ ಮಧುವಯ್ಯನವರು ಬಲಿದಾನ ಆಗ್ತಾ ಇದ್ದಾರೆ, ಹುತಾತ್ಮರಾಗ್ತಾ ಇದ್ದಾರೆ. ಈ ಸುದ್ದಿ ರಾಜ್ಯಾದ್ಯಂತ ಹರಡಿ ಕಲ್ಯಾಣದಲ್ಲಿ ಕ್ರಾಂತಿ ಸಿಡಿದು ಜಗದೇವ ಮೊಲ್ಲಿ ಬೊಮ್ಮರು ಏನಪ್ಪಾ ಅಂದ್ರೆ ಬಿಜ್ಜಳನ ವಧೆ ಮಾಡ್ತಾ ಇದ್ದಾರೆ. ಈ ಆರೋಪ ಶರಣರ ಮೇಲೆ ಬರುವಂತೆ ವೈದಿಕರು ಅಪಪ್ರಚಾರ ಮಾಡಿ ಬಿಜ್ಜಳದ ಅಳಿಯ ಸೋಯಿದೇವನು ಶರಣ ಮೇಲೆ ಸಿಟ್ಟಾಗುವಂತೆ ಮಾಡ್ತಾ ಇದ್ದಾರೆ. ಇದೇ ಸಮಯವನ್ನ ಕಾಯುತ್ತಿದ್ದಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಶರಣರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಮೂಲ್ಯವಾದಂತ ವಚನ ಕಟ್ಟುಗಳನ್ನ ಸುಡಲು ಪ್ರಯತ್ನಿಸ್ತಾ ಇದ್ದಾರೆ. ಶರಣರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಂತ ಈ ವಚನ ಕಟ್ಟುಗಳನ್ನ ಉಳಿಸುವುದಕ್ಕಾಗಿ ರಾತ್ರೋರಾತ್ರಿ ಕಲ್ಯಾಣವನ್ನ ತೊರೆದು ಬಿಜ್ಜಳ ಸೈನ್ಯದೊಡನೆ ಯುದ್ಧ ಮಾಡ್ತಾ ಈ ವಚನ ಕಟ್ಟುಗಳನ್ನ ರಕ್ಷಿಸಿಕೊಳ್ಳುತ್ತಾ ಉಳಿವಿಯನ್ನ ಸೇರ್ಕೊಳ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಕಲ್ಯಾಣಮ್ಮನವರ ದೇಹ ಸ್ಥಿತಿ ಕೆಟ್ಟು ಆ ತಿಗಡಿಯಲ್ಲಿ ಆ ಗ್ರಾಮದಲ್ಲಿ ಲಿಂಗೈಕ್ಯರಾಗ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಚದುರಿ ಹೋಗಿ ಅವ್ರ ಏನಾಗ್ತಾ ಇದಾರಪ್ಪ ಅಂತಂದ್ರೆ ತಮ್ಮ ಪ್ರಾಣದ ಒತ್ತೆ ಇಟ್ಟು ಈ ವಚನ ಕಟ್ಟುಗಳನ್ನ ಉಳಿಸಿದ್ದಾರೆ. ಆ ವಚನ ಕಟ್ಟುಗಳನ್ನ ಉಳಿಸಿದಂತಹ ಪುಣ್ಯಾತ್ಮರಿಗೆ, ಆಮೇಲೆ ಶರಣರ ತತ್ವ ಸಿದ್ಧಾಂತಗಳನ್ನ ಈ ವಚನಗಳನ್ನ ಬರೆದಿಟ್ಟು ಐಕ್ಯತೆಯನ್ನ ಸಾರುವಂತಹ ಈ ಶರಣರಿಗೆ ನನ್ನ ವೈಯಕ್ತಿಕವಾಗಿ ಬಹಳ ನೆನಪಿಸ್ಕೊಳ್ತೀನಿ. ನಾನು ಶರಣ ಸಿದ್ಧಾಂತವನ್ನ, ಅದರ ತತ್ವ, ಅದರ ನುಡಿಗಳು ಅವು ಏನಾಗ್ಬೇಕಪ್ಪ ಅಂದ್ರೆ ನಾವು ಅನುಸರಿಸ್ಕೊಂಡಾಗ ಮಾತ್ರ ಇದು ಒಂದು ಸಾರ್ಥಕ ಬದುಕು ಜೀವನ ಆಗ್ತದ ಅಂತಂದ್ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಅವಕಾಶಕ್ಕಾಗಿ ತುಂಬ ಹೃದಯದ ಅನಂತವಾದಂತಹ ಶರಣುಗಳ ನಮಸ್ಕಾರಗಳು ತಮ್ಮೆಲ್ಲ